ಜೀವನ ಅಂದ್ರೆ 100 ವರ್ಷದ ಪ್ರಯಾಣ ಇದು. ಈ ಜೀವನದೊಳಗೆ 100 ವರ್ಷದಾಗ ನಾವು ಸರಿಯಾಗಿ ಭಾಗ ಮಾಡಿಕೊಂಡು ಚೆಂದಾಗಿ ಬದುಕಬೇಕು. ಇದು ಕ್ರಮಜೀವನ. ಕ್ರಮಜೀವನ ಇದು. ಇಡೀ ಬದುಕನ್ನು ಒಂದು 3-4 ಭಾಗವನ್ನಾಗಿ ವಿಭಜಿಸೋದು. ಆ ಬಳಿಕ ಬದುಕೋದು ಚೆಂದಾಗಿ. ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡೋದಕ್ಕೆ ಕ್ರಮಜೀವನ. ಕ್ರಮಜೀವನ ಇದು. ಪ್ರಾಮುಖ್ಯವಾಗಿ ಒಂದು 3-4 ಭಾಗ ಮಾಡಿಕೊಳ್ಳೋದು ಬದುಕನ್ನು. ಮೊದಲನೇದ್ದು ವಿದ್ಯೆಗಾಗಿ ಮೀಸಲಾಗಿರಬೇಕು. ಎರಡನೇದ್ದು ಕಾಯಕ ದಾಸೋಹಕ್ಕಾಗಿ ಮೀಸಲಾಗಿರಬೇಕು. ಮೂರನೇದ್ದು ಸೇವೆ ಸಂತೋಷಕ್ಕಾಗಿ ಮೀಸಲಾಗಿರಬೇಕು. ನಾಲ್ಕನೇದ್ದು ಆತ್ಮ ದರ್ಶನಕ್ಕಾಗಿ ಆತ್ಮಾನುಭೂತಿಗಾಗಿ ಮೀಸಲಾಗಿರಬೇಕು. ಹಂಗೆ ಮೀಸಲು ಜೀವನ ಸಾಗಿಸೋದಕ್ಕೆ ತಪಸ್ಸು. ವಿದ್ಯೆಗೆ ಮೀಸಲ, ಧರ್ಮಕ್ಕೆ ಮೀಸಲ. ಎರಡನೇದ್ದು ಧರ್ಮ, ಕಾಯಕ ದಾಸೋಹ ಧರ್ಮ. ಧರ್ಮಕ್ಕೆ ಮೀಸಲ. ಆ ಬಳಿಕ ಸೇವೆ ಶಾಂತಿಗಾಗಿ. ಕೊನೆಗೆ ಆತ್ಮ ಸಾಕ್ಷಾತ್ಕಾರ. ಅಂದರೆ ಜೀವನ ಪರಿಪೂರ್ಣ ಆಯಿತು. ಬದುಕಿನಲ್ಲಿ ಏನೇನು ಪಡೆಯಬೇಕಾಗಿತ್ತೋ ಅದನ್ನು ಪಡೆದಂಗಾಗ್ತದೆ. ಬದುಕಿಗೆ ಏನು ಬೇಕು? ವಿದ್ಯಾ ಬೇಕು, ಜ್ಞಾನ ಬೇಕು. ಆ ಬಳಿಕ ಉದ್ಯಮ ಬೇಕು, ಚೆನ್ನಾಗಿ ದುಡಿದು ಧರ್ಮದ ಕಾರ್ಯಗಳನ್ನು ಮಾಡೋದು. ಆ ಬಳಿಕ ಶಾಂತಿಗಾಗಿ ಸಮಾಧಾನಕ್ಕಾಗಿ ಸೇವಾ ಕಾರ್ಯಗಳನ್ನು ಮಾಡೋದು. ಕೊನೆಗೆ ಆತ್ಮನಿಷ್ಠನಾಗಿರೋದು. ಬೇಡೇನು ಆ ವಯಸ್ಸಿನಲ್ಲಿ ಅದನ್ನೇ ಮಾಡೋದು. ಹೀಗೆ ಒಂದೇನು ಕ್ರಮ ಹಾಕ್ಕೋತೇವಲ್ಲ, ಈ ಕ್ರಮ ಹಾಕ್ಕೊಂಡು ಆ ರೀತಿ ಎಂಥ ಕಷ್ಟಗಳು ಬಂದಾಗಲೂ ಆ ರೀತಿ ನಡೆದರೆ ಅದಕ್ಕೆ ಕ್ರಮಜೀವನಂ ತಪಃ. ಇದು ತಪಸ್ಸು. ಸಣ್ಣವರಿದ್ದಾಗ ಒಂದು 20 ವರ್ಷ ಜ್ಞಾನಕ್ಕಾಗಿ ಮೀಸಲು. ಅದನ್ನೇ ಮಾಡೋದು, ಮತ್ತೇನಲ್ಲ. ಈ ಮೀಸಲ ಇಡ್ತೇವಲ್ಲ, ಈ ಮನಸ್ಸು ಮಾಡ್ತೇವಲ್ಲ, ಇದು ಮೊದಲನೆಯ ತಪಸ್ಸು. ವಿದ್ಯೆಗಾಗಿ ನಾನು ವಿದ್ಯೆಯನ್ನು ಪಡಿಬೇಕು. ವಿದ್ಯೆನೇ 20 ವರ್ಷಗಳ ಕಾಲ ಆ ಕಡೆ ಈ ಕಡೆ ಮನಸ್ಸು ಹೋಗದಂಗೆ, ವಿದ್ಯೆನೇ ಪರಮಾರ್ಥ ಅಂತ ಭಾವಿಸಿ ಅದಕ್ಕಾಗಿ ಒಂದು 18-20 ವರ್ಷ ಮೀಸಲಾಗಿಡೋದು. ಇದು ತಪಸ್ಸು. ಆ ಬಳಿಕ ಮೀಸಲಾಗಿ ಇಡ್ತೇವೆ ಅಂದಾಗ ವಿದ್ಯೆಗಾಗಿ ಅಲ್ಲೇ ಗುರುಗಳ ಸಾಮೀಪ್ಯದಲ್ಲಿ ಇರಬೇಕಾಗ್ತದೆ. ಅಲ್ಲಿ ಗುರುಗಳ ಹತ್ತಿರ ಹೋಗಬೇಕಾಗ್ತದೆ. ಅಲ್ಲಿ ಹೋಗಿ ಅವರಿಂದ ಜ್ಞಾನವನ್ನು ಪಡೆಯಬೇಕಾಗ್ತದೆ. ಅದಕ್ಕೆ ಗುರು ಸಾಮೀಪ್ಯ ಅಂತ ಕರೆದರು. ಇದು ಎರಡನೇ ತಪಸ್ಸ. ಮನೆ ಬಿಟ್ಟು ಗುರು ಸಾಮೀಪ್ಯ. ಇದು 2 ತಪಸ್ಸಿನಲ್ಲಿ ಇವೆರಡು. ಮೊದಲನೇದ್ದು ಅದೇ ಬಹಳ ಮಹತ್ವದ್ದು. ವಿದ್ಯಾ ಬಹಳ ಮಹತ್ವದ್ದು. ಅದನ್ನು ನಾವು ಪಡೆಯಲೇಬೇಕು. ಇದು ನಿರ್ಧಾರ, ಮೊದಲನೇ ತಪಸ್ಸು. ಅದಕ್ಕಾಗಿಯೇ ನಾನು ಇಷ್ಟು ವರ್ಷಗಳನ್ನು ಮೀಸಲಾಗಿಡ್ತೇನೆ ಅಂತ ನಿಶ್ಚಯ ಮಾಡಿದರೆ ತಪಸ್ಸು. ಆ ಬಳಿಕ ಅದಕ್ಕಾಗಿ ಏನು ಮಾಡಬೇಕೋ ಹಾಗೆ ಗುರುಗಳ ಹತ್ತಿರ ಹೋಗೋದು, ಅಲ್ಲೇ ಇರೋದು, ಅಲ್ಲಿ ಆ ವಾತಾವರಣದಲ್ಲೇ ಸುಂದರವಾದ ಜೀವನವನ್ನು ಸಾಗಿಸೋದು. ಮೂರನೇದ್ದು ನಿರಂತರವಾಗಿ
ಅಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಪ್ರಯತ್ನಪೂರ್ವಕವಾಗಿ ಜ್ಞಾನವನ್ನು ಪಡೆಯೋದು ಅಭ್ಯಾಸ. ವಿದ್ಯೆ ಇದು ಬಹಳ ದೊಡ್ಡ ವಸ್ತು, ಇದು ಸಂಪತ್ತು. ಅದಕ್ಕಾಗಿ ಸ್ವಲ್ಪ ತ್ಯಾಗ, ಸುಖದ ತ್ಯಾಗ, ಮನೆ ಮಾರಿನ ತ್ಯಾಗ, ಆ ಬಳಿಕ ನಿರಂತರ ಅಭ್ಯಾಸ. ಈ ಮೂರಕ್ಕೆ ತಪಸ್ಸು ಅಂತ ಕರೆದರು. ಇದು ಮೊದಲನೆಯ ಭಾಗ ಇದು. ಇಲ್ಲೇನು ಹಿಂದಕ್ಕೆ ನೋಡಬೇಕು. ಇದಕ್ಕಾಗಿ ಎಂಥೆಂಥ ಬಾಲಕರು ಹೇಳಿ ಜ್ಞಾನಕ್ಕಾಗಿ ಇವಾಗಿನ ಕಾಲ ಭಾಳ ಸುಲಭ. ನಾವು ಎಲ್ಲದೇವಿ ಅಲ್ಲೇ ಶಾಲೆಗಳದಾವ. ಮೊದಲು ಹಂಗಿರಲಿಲ್ಲ. ಎಲ್ಲೋ ಒಂದು ಶಾಲೆ, ಅಲ್ಲಿ ಶ್ರೇಷ್ಠ ಗುರುಗಳ ವಾಸ, ಅಲ್ಲಿಗೆ ಹುಡುಗರು ಹೋಗಬೇಕಾಗ್ತಿತ್ತು. ಒಮ್ಮೆ ಹೋದ್ರೆ ಆ ಕಡೆನೇ. ಯಾಕೆಂದರೆ ಈಗ ನಂಗೆ ಬರೋಕ್ಕೆ ಹೋಗೋಕ್ಕೆ ಮೊಬೈಲು ಏನೂ ಇರಲಿಲ್ಲ. ಈಗೇನು ಮನೆ ಬಿಟ್ಟು ಕೂಡಲೇ ಎಲ್ಲದೆಯ ಬಸ್ ಸ್ಟ್ಯಾಂಡ್ದಾಗದೇನು, ಈಗೆಲ್ಲದೆ ಬಸ್ನಾಗ ಕುಂತೇನೆ, ಈಗೆಲ್ಲಿ ಹೋಗ್ತಾ ಇದ್ದೆ, ಬಾಗಲಕೋಟೆ ಸಮೀಪ ಹೊಂಟೇನೆ. ಹಿಂಗೆ ಇವೇನು ಮನೆ ಬಿಟ್ಟಂಗಾತು. ಅವಾಗ ಹಂಗಿರಲಿಲ್ಲ. ಏನು ಮನೆಯಿಂದ ಬೀಳ್ಕೊಡ್ತಿದ್ರೋ ಮುಗೀತು ಅಲ್ಲಿ. ಅವ ಎಲ್ಲ ಕಲಿತು ಮನೆಗೆ ಬಂದ ಬಳಕೆ ಗೊತ್ತಾ ಹೆಂಗದಾನ, ಹೆಂಗೆ ಆಗ್ಯಾನ ಅಂತ. ಇಷ್ಟು ಕಷ್ಟದ ಪ್ರಸಂಗದಾಗ ಹುಡುಗರು ಹೋಗ್ತಿದ್ರು, ಹೋಗಿ ಜ್ಞಾನವನ್ನೇ ಆರಾಧಿಸ್ತಿದ್ರು. ಇದು ಜ್ಞಾನ ಆರಾಧನಾ ಅಂತದಲ್ಲ, ಇದೇ ಮೊದಲನೆಯ ಹಂತದಲ್ಲಿ ಮಾಡಬೇಕಾದ ತಪಸ್ಸು. ಇದು ಜೀವನದ ಮೊದಲ ಹಂತ, ಇದು ಮೊದಲ ಅವಧಿ. ಆವಾಗ ಜ್ಞಾನ ಅಂದರೆ ಜ್ಞಾನ, ಸುಂದರವಾದ ಜ್ಞಾನ, ಸ್ವಚ್ಛವಾದ ಜೀವನ, ಸುಂದರವಾದ ಜ್ಞಾನ. ಅಂಥ ಜ್ಞಾನಕ್ಕಾಗಿ ತಮ್ಮ ಜೀವನವನ್ನು ಮೀಸಲಾಗಿಡ್ತಿದ್ರಲ್ಲ. ಎಷ್ಟು ಕಷ್ಟಪಡ್ತಿದ್ರು. ಏನು ಪುಸ್ತಕ ಇರೋದು ಭಾಳ ಕಷ್ಟವಾಗ. ಪುಸ್ತಕಗಳು ಇರಲಿಲ್ಲ. ಅವ್ರು ಏನು ಹೇಳ್ತಾರೆ ನೆನಪಿನಾಗಿ ಇಟ್ಕೋಬೇಕಾಗ್ತಿತ್ತು. ತಲೆನೇ ಪುಸ್ತಕ. ಎಷ್ಟು ಕಷ್ಟ ಇರಬೇಡ. ಈಗ ನಮಗೇನಿಲ್ಲ. ಮೊಬೈಲ್ ಹಿಂಗೆ ತೆಗೆದು ಹಿಂಗೆ ಒತ್ತಿದ್ರೆ ಏನು ಬೇಕಾದ ಬರ್ತದೆ. ಇಲ್ಲೇನು ಎರಡೇ ಎಷ್ಟು ತೆಗಿರಿ ಮೊಬೈಲ್. ತಲೆಯೊಳಗೆ ಇಟ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಎಲ್ಲ ಕಿಶೆದಾಗ ಇಟ್ಕೊಳ್ಳೋಕೆ ಕಲಿತೆ. ಎಷ್ಟು ಮಜಾ ಅದ. ಈಗ ಇನ್ನು ಮೇಲೆ ಪುಸ್ತಕ ಓದೋನೂ ಇಲ್ಲ. ಅದನ್ನು ತಂದು ಒಳಗೆ ಇಟ್ಕೊಂಡ್ಬಿಡ್ಬೋದು ತಲೆಯಾಗ. ಇದು ಬಹಳ ಅದ್ಭುತವಾದ ಕಾಲ. ಇದೊಂದು ಬೇರೆ. ಹಿಂದಕ್ಕೆ ಅದಕ್ಕೆ ಸಾಹಸ ಬೇಕಾಗ್ತಿತ್ತು. ಮಕ್ಕಳ ಮನಸ್ಸು ಹಂಗೆ ತಯಾರಾಗಬೇಕಾಗ್ತಿತ್ತು. ಹಂಗೆ ಅಷ್ಟು ಆ ಸಣ್ಣ ವಯಸ್ಸಿನಾಗ ನಾನು ಜ್ಞಾನ ಮಾಡ್ಕೋಬೇಕಲ್ಲ, ನಾನು ವಿದ್ಯಾ ಪಡಿಬೇಕಲ್ಲ ಅಂತೂ ಹುಡುಗರಲ್ಲಿ ಅನಿಸ್ತುತ್ತೋ. ಹುಡುಗರಲ್ಲಿ ಸತ್ಯಕಾಮ ಅಂತೂ ಒಬ್ಬಿದ್ದ ಹುಡುಗ, 7-8 ವರ್ಷದ ಹುಡುಗ. ತಾಯಿ ಒಬ್ಬಳೇ, ತಂದೆ ಇರಲಿಲ್ಲ. ತಾಯಿ ಸುಂದರವಾದ ಸಣ್ಣ ಮನೆ ಕಟ್ಕೊಂಡು ಈ ಹುಡುಗನ್ನ ಜೋಪಾನ ಮಾಡ್ತಾ ಇದ್ಲು. ಯಾವುದಕ್ಕೇನು ಕೊರತೆ ಇಲ್ಲ. ಹುಡುಗನೂ ಅಷ್ಟೇ ಬುದ್ಧಿವಂತ, ಸಲಕ್ಷಣ, ಬಹಳ ಪ್ರಾಮಾಣಿಕ. ಇಂಥ ಹುಡುಗ ಬೆಳೆಯುವಾಗ ಆವಾಗ 7-8 ವರ್ಷ ಆಗಿತ್ತು. ತಾಯಿ ಹತ್ತಿರ ಬಂದು ಕೇಳ್ದ, ನಾನೀಗ ಜ್ಞಾನ ಪಡಿಬೇಕಲ್ಲ. ಹೆಂಗದೆ? ನಾನೀಗ ಗುರುಗಳನ್ನು ಹುಡುಕಾಡ್ತಾ, ಆಶ್ರಮಗಳನ್ನು ಹುಡುಕಾಡ್ತಾ ಹೋಗಬೇಕು. ನನಗೆ ಅಪ್ಪಣೆ ಕೊಡು ಅಂದ 8 ವರ್ಷದ ಹುಡುಗ. ಹೇಗಿದೆ? ತಾಯಿ ಸಾಲಿಗೆ ಹಾಕಲಿಲ್ಲ, ಹುಡುಗನೇ
ನಾನು ಹೋಗಬೇಕು ಒಳಗೆ ಜ್ಞಾನದ ಪಿಪಾಸ ಎಷ್ಟು ಹೇಳಿ. ನಾನು ಜ್ಞಾನ ಮಾಡ್ಕೋಬೇಕು, ವಿದ್ಯೆಯನ್ನು ಕಲಿಬೇಕು. ಎಂಥ ಭಾವನಾ! ಇದು ವಿದ್ಯೆ. ಆ ವಯಸ್ಸಿನಲ್ಲಿ ಇರಬೇಕಾದಂಥ ಮೊದಲನೆಯ ತಪಸ್ಸು ಇದು. ವಿದ್ಯೆಯನ್ನೇ ಪ್ರೀತಿಸೋದು, ವಿದ್ಯೆಗಾಗಿಯೇ ಮೀಸಲಾಗಿಡೋದು. ಆ ಬಳಿಕ ತಾಯಿ ಹೇಳಿದ್ಲು, ಆರಾಮಿರು, ಅಲ್ಲಿ ಯಾಕೆ ಹೋಗ್ತೀಯಲ್ಲೇ, ಎಲ್ಲೋ ಏನೋ ಹೆಂಗೆ ಹೋಗ್ತೀಯ ಅಂತ. ಏನಾದರೂ ಆಗಲಿ ಜೀವನದೊಳಗೆ ವಿದ್ಯೆಯನ್ನು ನಾನು ಪಡಿಬೇಕು, ಅಮೃತದಂಥ ವಿದ್ಯಾಪಾನ ಮಾಡಬೇಕು ಅಂದ. ತಾಯಿ ಎಷ್ಟು ಆಕರ್ಷಣ ಬೇಕಾದಷ್ಟಲ್ಲಿ. ಮನೆಯ ಆಕರ್ಷಣ ಇತ್ತು ಹುಡುಗನಿಗೆ, ತಾಯಿಯ ಆಕರ್ಷಣ ಇತ್ತು, ಊರಿನ ಆಕರ್ಷಣ ಇತ್ತು. ಆದರೆ ವಿದ್ಯೆಯ ಪ್ರೇಮ ಎಷ್ಟಿತ್ತು ಅಂದರೆ ಆಕರ್ಷಣೆಯನ್ನು ಮೀರಿದ ಸೀಮಾ ಮುಕ್ತಿ. ಅದೇನು ಮೀರಿ ಹೋದ ಅದೇ ತಪಸ್ಸು. ಹಂಗೆ ಇದು ತಪಸ್ಸು, ಮೊದಲನೇ ತಪಸ್ಸು ಇದು ವಿದ್ಯಾ ತಪಸ್ಸು. ವಿದ್ಯೆಗಾಗಿ ಎಲ್ಲವನ್ನ ಮಾಡೋದು, ವಿದ್ಯೆಗಾಗಿ ಮಾಡೋದು. ಎಂಥ ಹುಡುಗರು ನೋಡಬೇಕು. ಏಕಲವ್ಯ ಏನು ವಿದ್ಯಾ, ಏನು ಅವಾಗೇನು ವಿಶ್ವವಿದ್ಯಾಲಯಗಳು ಅಲ್ಲಿ ಹೋಗಿ ಏನರೇ ಕಲಿತಾರ ಅಂತಿರಲಿಲ್ಲ. ಭಾಳ ಕಷ್ಟ ಇತ್ತು. ಆಶ್ರಮಗಳಿದ್ದು, ವಿದ್ಯಾ ಕೇಂದ್ರಗಳಿದ್ದು, ಸಮೀಪ ಅಲ್ಲ. ಮತ್ತು ಎಲ್ಲರಿಗೂ ಅವಕಾಶ ಸಿಗ್ತದಂತೂ ಇರಲಿಲ್ಲ. ಅಂಥದ್ರಾಗ ಏಕಲವ್ಯ ಶ್ರೇಷ್ಠ ಗುರುಗಳ ಹತ್ತಿರ ಹೋದ. ಅಲ್ಲಿ ಹೋದ, ಅವರು ಕಲಿಸ್ತಾ ಇದ್ದರು ಉಳಿದವರಿಗೆ. ಇವನಿಗೂ ಕಲಿಬೇಕು ಅಂತ ಇಚ್ಛೆಯಿಂದ ಹೋದ. ಆ ಗುರುಗಳು ಹೇಳಿದರು, ಇಲ್ಲಿ ನಮ್ಮಲ್ಲಿ ಜಾಗ ಇಲ್ಲ ಅಂಥೇಳಿ. ಇದು ನಮ್ಮದು ರಾಜಪುತ್ರರಿಗೆ ಇರುವ ಸಾಲಿ, ನೀನು ರಾಜಪುತ್ರನಲ್ಲ, ಆದ್ದರಿಂದ ನಿನಗೆ ಅವಕಾಶ ಇಲ್ಲಿ ಇಲ್ಲ ಅಂತ ಹೇಳಿದರು. ನೋಡಬೇಕು ಹುಡುಗ. ಆ ಬಳಿಕ ಆಲೋಚನೆ ಮಾಡಿದ, ನಾನು ಕಲಿತ ತೀರಬೇಕು, ನನ್ನ ಈ ವಿದ್ಯೆಯನ್ನು ಕಲಿತೇ ತೀರಬೇಕು. ಅವನ ಛಲ ಹೆಂಗದು. ಕಲಿಸದಿದ್ರೇನಾಯಿತು, ನಾನು ಕಲಿತೀನಲ್ಲ. ನೋಡಿ ಕಲಿಯೋದು. ಅಲ್ಲಿ ಬಂದು ದೂರ ಕೂತ್ಕೊಂಡು ಇವರು ಕಲಿಸೋದನ್ನು ನೋಡ್ತಿದ್ದ. ಇವರು ಏನೇನು ಹೇಳ್ತಾರ ಕೇಳ್ತಿದ್ದ. ಮಜಾ ಇಲ್ಲ. ಅಲ್ಲಿ ಯಾಕೆ ಹೋಗಬೇಕು? ಅವರು ತಗೊಳ್ಳೋದಲ್ಲ, ಆದ ಕೂಡಲೇ ನೋಡಿ ಕಲಿಯೋಣ. ಕೇಳ್ದ ನೋಡ್ದ ದೂರ ಕೂತು. ಆ ಬಳಿಕ ತಾನು ಸ್ವಂತ ಸಾಧನೆ ಪ್ರಾರಂಭ ಮಾಡಿದ. ಏನು ಅದ್ಭುತ ಸಾಧನೆ! ವರ್ಷ ಅಲ್ಲ, 2 ವರ್ಷ ಅಲ್ಲ, ಅನೇಕ ವರ್ಷಗಳ ಕಾಲ ಹುಡುಗ ಸ್ವಂತ ಸಾಧನ ಮಾಡ್ತಾ ಇದ್ದ. ಬಿಲ್ಲು ವಿದ್ಯೆ. ಅವನಿಗೊಂದು ಇಚ್ಛಾ ಇತ್ತು ಏಕಲವ್ಯನಿಗೆ, ನಾನು ಹಿಂಗೆ ಬಿಲ್ಲು ವಿದ್ಯೆಯನ್ನು ಬಳಸಬೇಕಲ್ಲ. ಪ್ರಾಣಿ ಸಾಯಬಾರದು, ಆದರೆ ಪ್ರಾಣಿ ಕ್ರೌರ್ಯ ಕಾರ್ಯದಲ್ಲಿ ತೊಡಗಬಾರದು. ಹೆಂಗಿರಬೇಕು? ಹಂಗ ವಿದ್ಯಾ ಕಲಿಬೇಕು ಅಂತ ಹೊರಟವ ಏಕಲವ್ಯ. ಸಾಧನೆ ಮಾಡಿ 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 ಒಂದು ದಿವಸ ಸಾಧನೆ ಪೂರ್ಣವಾಗಿತ್ತು. ಈತ ಗುರುಗಳ ಒಂದು ಮೂರ್ತಿ ಮಾಡಿ ತಾನೇ ಹೇಳ್ತಿದ್ದ, ಗುರುಗಳೇ ಹೀಗೆ ಹೊಡಿಲೇನು ಅಂತಿದ್ದ. ಆ ಬಳಿಕ ಗುರುಗಳು ಹೇಳ್ದಂಗೆ, ಹೌದು ನೀವು ಹೇಳಿದ್ರಲ್ಲ ಹಂಗೆ ಹೊಡಿತೀನಿ ಅಂತಿದ್ದ. ತಾನೇ ಹೇಳ್ತಿದ್ದ, ತಾನೇ ಹೊಡಿತಿದ್ದ. ಎಂಥ ಶ್ರದ್ಧೆ!
ವರ್ಷಗಳ ಕಾಲ. ಆ ಬಳಿಕ ಒಂದು ದಿವಸ ಇವ ಇದ್ದ ಜಾಗಕ್ಕೆ ನಾಯಿಗಳು ಬಂತು, 6-7 ನಾಯಿಗಳು. ಅವೆಲ್ಲ ಅವರೇನು ಗುರುಗಳಿದ್ದರೋ, ಶಾಲೆ ಕಲಿಸ್ತಿದ್ರು ರಾಜಪುತ್ರರಿಗೆ, ಅವ್ರಿಗೆ ಸಂಬಂಧಪಟ್ಟ ನಾಯಿಗಳವು. ಹೇಗ ಬಂದು ಇವನ ಹತ್ತಿರ ಬಗಳ್ತಾ ಬಂದು ಇವ ಬಾಣ ಬಿಟ್ಟ. ಹುಡುಗ ಕಲಿಯೋ ರೀತಿ ಹೇಳಿ ಹುಡುಗ ಬಾಣ ಬಿಟ್ಟು ಒಂದೊಂದು ನಾಯಿಯ ಬಾಯಿಯೊಳಗೆ 2, 3, 4 ಬಾಣಗಳು. ಆದರೆ ನಾಯಿಗೆ ಚುಚ್ಚಿರಲಿಲ್ಲ, ಬಗಳೋದು ಮಾತ್ರ ನಿಂತಿತ್ತು ಅಷ್ಟೆ. ಏನು ವಿದ್ಯಾ! ನಾಯಿಗಳು ತಿರುಗಿ ಹೋದು ಇವೆಲ್ಲ ಹಾಕ್ಕೊಂಡು. ಆವಾಗ ಗುರುಗಳು ನೋಡಿದರು, ಏನು ಅದ್ಭುತ! ಇಂಥ ಅಪ್ರತಿಮ ವಿದ್ಯಾ ನನ್ನ ಜೀವನದಲ್ಲೇ ನಾನು ಎಲ್ಲಿಯೂ ನೋಡಿಲ್ಲ. ಇಂಥ ವಿದ್ಯೆ ಯಾರ ಹತ್ತಿರ ಅದ? ಒಂದಿಟು ರಕ್ತ ಬಂದಿರಲಿಲ್ಲ. ಬಾಯಿಯೊಳಗೆ ಪ್ರವೇಶ ಮಾಡಿದ್ದು, ಆದರೆ ರಕ್ತಿಲ್ಲ. ಎಂಥ ಆಶ್ಚರ್ಯ! ಇದು ಧನುರ್ವಿದ್ಯೆಯನ್ನು ಶಾಂತಿಗಾಗಿ ಬಳಸಿದವ ಏಕಲವ್ಯ. ಹುಡುಗ ಹೆಂಗಿರಬೇಕು? ತಂದೆ ಇರಲಿಲ್ಲ, ತಾಯಿ ಪ್ರೋತ್ಸಾಹ ಕೊಟ್ಟಿದ್ಲು, ಕಲಿ. ಗುರುಗಳಿಲ್ಲ ಆದರೆ ಗುರುಗಳನ್ನು ಮಾಡಿಕೋ ಮನಸ್ಸಿನಲ್ಲಿ, ಕಲಿಯ ಆಗಿರಬೇಕು. ಇದು ಜೀವನ. ಎದಕ್ಕಾಗಿ ಮೀಸಲ? ಜ್ಞಾನಕ್ಕಾಗಿ ಮೀಸಲ. ಮೊದಲನೇದ್ದು ಜ್ಞಾನಕ್ಕಾಗಿ ಮೀಸಲಾಗಿರೋದು ಒಂದು, ಆ ಬಳಿಕ ಗುರು ಸಾಮೀಪ್ಯ, ಮೂರನೇದ್ದು ಸತತ ಪ್ರಯತ್ನ. ಇವೇ ಈ ವಯಸ್ಸಿನಲ್ಲಿರುವ ತಪಸ್ಸುಗಳು. ಎಂಥ 3 ಬಗೆಯ ತಪಸ್ಸನ್ನು ಆಚರಿಸಿದರು. ಎಷ್ಟು ಚೆನ್ನಾಗಿದ್ದು! ಮೊದಲ ಭಾಗ ಇದು. ಮೊದಲ ಭಾಗ ಒಂದು 20-25 ವರ್ಷ, ಎಷ್ಟು ಒಂದು 4 ಭಾಗ ಮಾಡಿ, ಮೊದಲನೇ ಒಂದು 20-25 ವರ್ಷ ಜ್ಞಾನಕ್ಕಾಗಿ ಮೀಸಲು. ಇದಕ್ಕೆ ತಪಸ್ಸು. ಎಷ್ಟು ಚೆನ್ನಾಗಿದೆ! ಇದು ಮೊದಲ ಭಾಗ. ಎಲ್ಲರೂ ಈ ವಯಸ್ಸಿನಲ್ಲಿ ಹಾಯ್ದ ಹೋಗ್ಬೇಕಲ್ಲ. ಇವಾಗ ಏನು ಜ್ಞಾನ ಮಾಡಿಕೊಳ್ಳೋದು, ಇವಾಗ ಒಂದಿಷ್ಟು ಕಲಿಯೋದು. ಬಲ್ಲವರ ಹತ್ತಿರ ಹೋಗಿ ಸುಮ್ಮನೆ ಒಂದಿಷ್ಟು ಜ್ಞಾನವನ್ನು ಪಡೆಯೋದು. ನಮಗೆ ಇಷ್ಟವಾದ ಜ್ಞಾನ, ನಮಗೆ ಉಪಯುಕ್ತವಾದ ಜ್ಞಾನ, ನಮಗದು ಹಿಡಿಸಬೇಕು. ಅಂಥ ಜ್ಞಾನವನ್ನು ಪಡೆಯೋದು. ಆವಾಗ ನಮ್ಮ ದೇಹದ ಮೇಲೆ, ನಮ್ಮ ಇಂದ್ರಿಯಗಳ ಮೇಲೆ ಬಹಳ ಹಿಡಿತ ಇರಬೇಕಾಗ್ತದಲ್ಲ, ಅದೇ ತಪಸ್ಸು.